ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಬಿಗ್ ಬಾಸ್ ಕ್ರೇಜ್ ಶುರುವಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ತುಂಬ ಜನ ಸರ್ಚ್ ಮಾಡಿರೋಂಥ ವಿಷಯ ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ 11 ಪ್ರೋಮೋ ಯಾವಾಗ ಶುರು ಆಗುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆ. ಸೊ ಇವಾಗ ಇದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಹುಡುಕ್ತಿರ್ಬೇಕಾದ್ರೆ ಒಂದಿಷ್ಟು ಅಪ್ಡೇಟ್ ಸಿಕ್ತು, ಓಕೆನಾ. ಸೊ ಅದು ನೋಡಬೇಕು, ತುಂಬ ಖುಷಿ ಆಯಿತು. ಏನಕ್ಕೆ ಅಂದರೆ ಅಪ್ಡೇಟ್ ಎಲ್ಲ ನೋಡಿದ್ಮೇಲೆ ಒಂದು ವಿಷಯ ಕ್ಲಿಯರ್ ಆಯಿತು. ಪಕ್ಕ ಬಿಗ್ ಬಾಸ್ ಟೀಮ್ ಅವರು ಇದೇ ಡೇಟ್ಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಪ್ರೋಮೋ ರಿಲೀಸ್ ಮಾಡೋದಕ್ಕೆ. ಅದಕ್ಕೋಸ್ಕರ ಇಷ್ಟು ಬೇಗ ಎಲ್ಲನೂ ರೆಡಿ ಮಾಡ್ಕೊತಿದ್ದಾರೆ ಅಂತ ಅನಿಸ್ತು. ಸೊ ಅದು ಏನು ಡೇಟು, ಯಾಕೆ ಆ ದಿನ ಚೂಸ್ ಮಾಡಿರ್ಬೋದು ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಫೋಟೋ ಹಾಕ್ತೀನಿ ನೋಡಿ. ಸೊ ಇದೆಲ್ಲ ಬಿಗ್ ಬಾಸ್ ಸೀಸನ್ 11 ಪ್ರೋಮೋ ಶೂಟ್ ಆಗ್ತಿರುವಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋಸ್ ಅಂತ ಲೀಕ್ ಆಗಿರುವಂಥದ್ದು ನ್ಯೂಸ್ ಸಿಕ್ಕಿರುವಂಥದ್ದು. ಸೊ ಇವಾಗ ನಿಮಗೆ ಫಸ್ಟ್ ಫೋಟೋ ನೋಡಿ ನೀವು. ಸೊ ಇದರಲ್ಲಿ ನಮ್ಮ ಸುದೀಪ್ ಅಣ್ಣ ಅವರು ನಿಂತಿರುವಂಥದ್ದು, ಮತ್ತು ಅಲ್ಲಿ ಸೆಟ್ಟೆಲ್ಲ ನೋಡಿದ್ರೆ ನಿಮಗೆ ಶೂಟಿಂಗ್ ಸೆಟ್ ಥರನೇ ಕಾಣಿಸುವಂಥದ್ದು. ಆ್ಯಂಡ್ ಅದರಲ್ಲಿ ಸ್ವಲ್ಪ ಬ್ಲರ್ ರೀತಿ ಆಗಿದೆ. ಅದು ಇಂಟೆನ್ಷನ್ ಮಾಡಿದ್ದಾರೆ, ಅಂದರೆ ಪ್ರಮೋಷನ್ ಬೇಕು ಅಂತ ಅಲ್ಲಿರೋ ಸೆಟ್ಟಲ್ಲಿ ಯಾರೋ ಇರೋ ಬೇಕು ಅಂತ ಮಾಡಿದಾರೆ ಅಥವಾ ಇಲ್ಲೋ ಗೊತ್ತಿಲ್ಲ. ಇದೊಂದು ಲೀಕ್ ಆಗಿರುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ವಿಡಿಯೋ ಶೂಟ್ ಆಗ್ತಿರುವಂಥದ್ದು. ಅದರಲ್ಲಿ ನಮ್ಮ ಸುದೀಪ್ ಅಣ್ಣ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ಹೆಂಗೆ ಅಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಆ ಸ್ವಾಗ್ ಆಗ್ಬೋದು, ಅವ್ರು ಗೊತ್ತಿರುವಂಥ ಸ್ಟೈಲ್ ನೋಡ್ರೆ ಗೊತ್ತಾಗುತ್ತೆ ನಮ್ಮ ಸುದೀಪ್ ಅಣ್ಣ ಅಂತ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ವಿಡಿಯೋ ಲೀಕ್ ಆಗಿತ್ತು. ಸೊ ಈ ವಿಡಿಯೋ ಸ್ವಲ್ಪ ಒಂದು 4-5 ಸೆಕೆಂಡ್ ಇರ್ಬೋದು ಅಷ್ಟೇ. ಸೊ ಇದು ಯಾವುದೇ ಆಡಿಯೋ ಇರಲಿಲ್ಲ, ಬಟ್ ಇಲ್ಲಿ ಪೊಲೀಸು ಮತ್ತು ಸುದೀಪ್ ಅಣ್ಣ ಇರುವಂಥದ್ದು ಲೀಕ್ ಆಗಿದ್ದಂಥದ್ದು. ಇದು ಯಾವುದೋ ಮೂವಿದು ಅಂತ ಅನಿಸ್ತು ಸ್ಟಾರ್ಟಿಂಗು. ಅದಾದಮೇಲೆ ಕ್ಲಿಯರ್ ಆಯ್ತು ಏನಂದರೆ ಮ್ಯಾಕ್ಸ್ ಮೂವಿ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಯಾವುದೇ ಮೂವಿಗಳು ಸದ್ಯಕ್ಕೆ ಅಪ್ಡೇಟ್ ಇಲ್ಲ. ಆ್ಯಂಡ್ ಜೊತೆಗೆ ಈ ಮೇಕಿಂಗ್ ನೋಡಿದ್ರೆ ಈ ವಿಡಿಯೋದು ಇದು ಪಕ್ಕ ಪ್ರೋಮೋ ಶೂಟ್ಗಳದೇ ಇರಬೇಕು ಹೊರತು ಬೇರೆ ಮೂವಿದಂತೂ ಅಲ್ಲ ಅಂತ ಕ್ಲಿಯರ್ ಆಯಿತು. ಸೊ ಇದ್ರ ಜೊತೆಗೆ ಒಂದು ಫೋಟೋಗಳು ಮೊದಲೇ ವೈರಲ್ ಆಗಿತ್ತು. ಬಿಗ್ ಬಾಸ್ ಪ್ರೋಮೋ ಶೂಟ್ಗೆ ಸುದೀಪ್ ಅಣ್ಣ ಹೈದರಾಬಾದ್ಗೆ ಹೋಗ್ತಿರುವಂಥದ್ದು. ಸೊ ಅದರಲ್ಲಿ ಫ್ಲೈಟಲ್ಲಿ ಹೋಗ್ತಿರುವಂಥ ಫೋಟೋ ಲೀಕ್ ಆಗಿತ್ತು. ಸೊ ಅದನ್ನು ಕೂಡ ನೋಡಿದಾಗ ಓಕೆ, ಇವಾಗೇನೋ ಅಪ್ಡೇಟ್ ಬರುತ್ತೆ ಅಂತ ಅನಿಸಿತ್ತು. ಅದ್ರ ತಕ್ಕಂತೆ ಇವಾಗೆಲ್ಲ ಕೂಡ ಒಂದೇ ಸಲ ಅಪ್ಡೇಟ್ ಬರೋಕ್ಕೆ ಶುರು ಆಗಿದೆ ಹೇಳ್ಬೋದು. ಸೊ ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಇವಾಗ ಆಗಸ್ಟ್ ಎಂಡಸ್ಟ್ಗೆ ಇವರಿಗೆ ಕಂಪ್ಲೀಟ್ ಪ್ರೋಮೋದೆಲ್ಲ ರೆಡಿ ಆಗುತ್ತೆ. ಸೊ ಇವರು ಅನೌನ್ಸ್ಮೆಂಟ್ ಮಾಡೋಂಥ ಡೇಟು ಪಕ್ಕ ಸೆಪ್ಟೆಂಬರ್ 2ನೇ ತಾರೀಕು ಆಗುತ್ತೆ ಅನಿಸುತ್ತೆ. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಸುದೀಪ್ ಅಣ್ಣವರ ಬರ್ತಡೇ ಇದೆ. ಸೊ ನಾನು ಪ್ರೀವಿಯಸ್ ಸೀಸನ್ ಏನಿತ್ತು ಬಿಗ್ ಬಾಸ್ 10 ಸೊ ಅದರದ್ದು ಕೂಡ ಚೆಕ್ ಮಾಡಿದೆ. ಈ ಸಮಥಿಂಗ್ ಸ್ಪೆಷಲ್ ಅಂತ ಏನು ಒಂದು ಅನೌನ್ಸ್ಮೆಂಟ್ ಬಂತು ಬಿಗ್ ಬಾಸ್ ಅವ್ರದ್ದು ಫಸ್ಟು, ಅದು ಬಂದಿರುವಂಥದ್ದು ಸೆಪ್ಟೆಂಬರ್ 2ನೇ ತಾರೀಕು. ಸೊ ಅದಾದಮೇಲೆ ಒಂದು 10 ದಿನ ಆದಮೇಲೆ ಅಂದರೆ ಸೆಪ್ಟೆಂಬರ್ 12ನೇ ತಾರೀಕಿಗೆ ಸುದೀಪ್ ಅಣ್ಣ ಅವ್ರದ್ದು ಒಂದು ಪ್ರೋಮೋ ರಿಲೀಸ್ ಆಗುತ್ತೆ. ಸೊ ಅದೇ ರೀತಿ ಸೇಮ್ ಫಾಲೋ ಮಾಡ್ತಿದ್ದಾರೆ. ಅದಾದಮೇಲೆ ನಮಗೆ ಪಕ್ಕ ಪ್ರೋಮೋ ಎಲ್ಲ ಆದಮೇಲೆ ಈ ಅನುಬಂಧ ಅವಾರ್ಡ್ ಏನಿದೆ ಅದಾದಮೇಲೆ ಅಲ್ಲೇ ಒಂದು ಸ್ಟೇಜಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ಬೋದು, ಯಾವಾಗ ಎಕ್ಸಾಕ್ಟ್ ಡೇಟು ಏನು ಕತೆ ಅನ್ನೋದ್ರ ಬಗ್ಗೆ. ಸೊ ಇದು ಒಂದಿಷ್ಟು ಅಪ್ಡೇಟು ನನಗೆ ಸಿಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ನನ್ನ ಪ್ರಕಾರ ಇವಾಗ ಪಕ್ಕ ಸೆಪ್ಟೆಂಬರ್ 2ನೇ ತಾರೀಕಿಗೆ ಒಂದು ಗ್ಲಿಮ್ಸ್ ಏನಾದ್ರು ಒಂದು ಸಿಗುತ್ತೆ, ಅಥವಾ ಯಾವ ಥರ ಕಾನ್ಸೆಪ್ಟು ಏನು ಕತೆ ಇದ್ರ ಬಗ್ಗೆ ಒಂದು ಐಡಿಯಾ ಪಕ್ಕ ಸಿಗುತ್ತೆ ಬಿಗ್ ಬಾಸ್ ರಿಲೇಟೆಡು ಅಂತ ಅನಿಸಿದೆ. ಸೊ ಕಾದು ನೋಡೋಣ. ಆ್ಯಂಡ್ ಇದಿಷ್ಟು ಅಪ್ಡೇಟ್ ಆಗಿತ್ತು. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.